ನಮಸ್ತೆ. ಬಾಬಾ ಏನು ಹೇಳ್ತಾರೆ ನೋಡೋಣ. 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ಗುರುಗಳು ಏನು ಹೇಳ್ತಾರೆ ನೋಡೋಣ. ನೀವು ಯಾವುದೇ ಗುರುಗಳನ್ನ ಮುಗಿರಿ, ಪರವಾಗಿಲ್ಲ. ಸೊ ಎಲ್ಲ ಗುರುಗಳು ಒಂದೇನೆ, ಕಾರ್ಡ್ ಮಾತ್ರ ಬಾಬಾ ಹೆಸರಲ್ಲಿದೆ ಅಷ್ಟೆ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು, ಎರಡನೇದು. ತುಂಬಾ ಬೇಗ ಬೇಗ ಕಾರ್ಡ್ ಬರ್ತಾರೆ. ಮೂರನೇದು. ಸೊ ಲುಕ್ ವಿತ್ ಇನ್ ಮೈಂಡ್ ಪವರ್ ಅಂತ ಇದೆ. ಸೊ ಸರೆಂಡರ್ ಮಾಡಿ ನಿಮ್ಮ ಗುರುಗಳಿಗೆ, ಅವರು ನಿಮಗೆ ಡೈರೆಕ್ಷನ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಧ್ಯಾನ ಮಾಡಿ ನಿಮ್ಮೊಳಗಿರುವಂಥ ಭಗವಂತನ, ನಿಮ್ಮ ಹೃದಯದಲ್ಲಿರುವಂಥ ಭಗವಂತನ ನಿಮ್ಮ ಮೈಂಡಲ್ಲಿ, ಬಾಡಿ, ಮೈಂಡ್, ಸೋಲ್ 3 ಕನೆಕ್ಟ್ ಇರೋ ಹಾಗೆ ಮಾಡ್ಕೊಳ್ಳಿ. ನಿಮ್ಮ ಹೃದಯ ಒಂದು ಹೇಳ್ತಾ ಇದೆ, ನಿಮ್ಮ ಮೈಂಡ್ ಒಂದು ಹೇಳ್ತಾ ಇದೆ. ಒಂದು ಕ್ಲಾರಿಟಿನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಓಕೆ, ಸೊ ಬಾಟಮ್ ಆಫ್ ದಿ ಡೆಕ್ ಗಿಫ್ಟ್ ಬರೋದ್ರಲ್ಲಿ ಇದೆ, ಸದ್ಗುರು ಇದೆ, ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ. ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆಗೆ ನಿಮ್ಮ ಲೈಫನ್ನು ಕರ್ಕೊಂಬನ್ನಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಕೈಲಿ ಸಾಧ್ಯನೇ ಆಗ್ತಾ ಇಲ್ಲ, ತುಂಬ ಆಯಿತು, ಸಮಸ್ಯೆ ಆಗ್ತಿಲ್ಲ ಅಂತ ಅನ್ನಿಸ್ದಾಗ ಬಾಬಾರ ದೇವಸ್ಥಾನಕ್ಕೆ ಹೋಗಿ ಬಾಬಾರ ಗುಡಿಲಿ ಒಂದು ಅರ್ಧ ಗಂಟೆ ಸೈಲೆಂಟಾಗಿ, ಏನು ಕೇಳಬೇಡಿ, ಜಸ್ಟ್ ಅವ್ರನ್ನ ನೋಡ್ತಾ ಸೈಲೆಂಟಾಗಿ ಅವ್ರನ್ನ ನೋಡ್ತಾ ಇರಿ, ಏನು ಮಾಡಬೇಡಿ. ಒಂದು ½ hour ಕೂತ್ಬಿಟ್ಟು ಬನ್ನಿ. ಇಮಿಡಿಯೇಟ್ ನಿಮ್ಮ ಪ್ರಶ್ನೆಗೆ, ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ಸಿಗುತ್ತೆ. ಡಿಸ್ಕವರಿ ಇದೆ. ಸೊ ಎಸ್, ಇಡೀ ವಿಶ್ವದಲ್ಲಿ ನೀವೆಲ್ಲಿ ಬೇಕಾದರೂ ನಿಮ್ಮ ಗುರುಗಳನ್ನ ಪಡ್ಕೊಳ್ಬಹುದು. ಹಾಗಾಗಿ ನೀವೆಲ್ಲೇ ಇದ್ರೂ ಕೂಡ ಖುಷಿಯಾಗಿರಿ. ನೀವೇನು ಇವತ್ತಾಗಿದ್ದೀರಾ ಅದಕ್ಕೆ ಖುಷಿಯಾಗಿರಿ. ಸಮಸ್ಯೆಗಳಿದ್ದಿದ್ದೆ, ಕಷ್ಟಗಳಿದ್ದಿದ್ದೇನೆ. ಸೊ ನನ್ನ ಕೈಲಿ ಆಗಲ್ಲ ಅಂತ ಹೇಳಬಾರ್ದು. ನಿಮ್ಮ ಕೈಲಿ ಆ ಕೆಪಾಸಿಟಿ ಇರೋದಕ್ಕೆ ನಿಮ್ಗೆ ಆ ಸಮಸ್ಯೆ ಬಂದಿರೋದು. ನೀವು ಫೇಸ್ ಮಾಡೋಕ್ಕಾಗತ್ತೆ. ಹಾಗೂ ಆಗಿಲ್ಲ ಅಂದರೆ ಭಗವಂತ ಇದ್ದಾನೆ, ನಗ್ನಗ್ತಾ ಇರ್ರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜೊತೆ ಏನಿದೆ, ಏನು ಸಿಕ್ಕಿದೆ, ಅದ್ರ ಬಗ್ಗೆ ನಿಮಗೆ ಖುಷಿ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ. ಬೇರೆಯವರ ಜೀವನನ ನೋಡಿ ಅಸೂಯೆ ಪಡಬೇಡಿ. ಬೇರೆಯವ್ರ ಜೀವನಕ್ಕೆ ನಿಮ್ಮ ಜೀವನನ ಹೋಲಿಕೆ ಮಾಡಬೇಡಿ. ನಿಮ್ಮ ಜೀವನ ನಿಮ್ಮದು, ಅವರ ಜೀವನ ಅವರದು. ಸೊ ಯಾರು ಗೊತ್ತು, ನಿಮಗಿಂತ ಕಷ್ಟದಲ್ಲಿ ಅವರಿದ್ದಾರೆ, ನಿಮ್ಮ ಹತ್ರ ಹೇಳ್ಕೊಳ್ದಿರ ಕೂಡ ಇರಬಹುದು. ಸೊ ಹಾಗಾಗಿ ಕೂಲಾಗಿ ಇರಿ. ಓಕೆ, ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ. ಸೊ ಸದ್ಯಕ್ಕೆ ನಿಮ್ಮ ಹತ್ರ ಏನಿದೆಯೋ ಅದರಲ್ಲಿ ಖುಷಿಯಾಗಿರಿ. ಹೊಸದು ಏನು ಕೈ ಹಾಕಬೇಡಿ. ಸದ್ಯಕ್ಕೆ ವೆಯ್ಟ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರಾಮಿಸ್ ಇದೆ. ಪ್ರಾಮಿಸ್, ಇಟ್ಸ್ ಎ ಪ್ರಾಮಿಸ್. ಕಾಂಪ್ರಮೈಸ್ ಆಗಿ ಕೆಲವು ವಿಚಾರದಲ್ಲಿ ಅನ್ನುವಂಥದ್ದು ಇದೆ. ಸೊ ಗೊತ್ತಿದೆ ನಿಮ್ಮ ಗುರುಗಳಿಗೆ ಅಥವಾ ಬಾಬಾಗೆ ಇರ್ಬೋದು, ನೀವು ನಂಬಿರುವಂಥ ಯಾವುದೇ ಗುರುಗಳಿಗಿರಬಹುದು. ಸೊ ಅವ್ರಿಗೆ ಗೊತ್ತಿದೆ ನಿಮಗೆ ಯಾವಾಗ ಸಹಾಯ ಮಾಡಬೇಕು, ಯಾರ ಕೈಯಿಂದ ಸಹಾಯ ಮಾಡಬೇಕು ಅಂತ. ಜೊತೆಗೆ ಅವರು ಇವಾಗ ಯಾಕೆ ನಿಮಗೆ ಸಹಾಯ ಮಾಡ್ತಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ನಿಮ್ಗಿಂತ ಅದೃಷ್ಟಹೀನರು ಯಾರಿದ್ದಾರೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರು ನಿಮ್ಗಿಂತ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಗುರುಗಳು ನಿಮ್ಗೆ ಹೇಳ್ತಾ ಇರೋದು ಇದನ್ನೇನೆ, ನಿನಗಿಂತ ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ನೀನು ಸಹಾಯನ ಮಾಡು. ನಿನಗಿಂತ ಕಷ್ಟದಲ್ಲಿರೋರಿಗೆ ನೀನು ಸಹಾಯನ ಮಾಡು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೊಬ್ಬರ ಅಗತ್ಯ ನಿನಗೆ ಹೇಗಿದೆಯೋ, ನಿನ್ನ ಅಗತ್ಯ ಬಹಳಷ್ಟು ಜನಕ್ಕೆ ಇದೆ. ಯಾಕೆ ಅದನ್ನ ಮರಿತಾ ಇದೆಯಾ ಅನ್ನುವಂಥದ್ದು ಇದೆ.
ಹೆಚ್ಚಿನ ಕಷ್ಟ ಪಡ್ತಾ ಇದೆಯಾ ಗೊತ್ತಿದೆ. ಅದೇ ಹೆಚ್ಚಿನ ಕಷ್ಟ, ನಿನಗಿಂತ ಹೆಚ್ಚಿನ ಕಷ್ಟ ಪಟ್ರು ಅವರಿಗೆ ಬೆಳಕು ಸಿಗದೇ ಇರುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅವರ ಜೀವನಕ್ಕೂ ಕೂಡ ನಿನ್ನಿಂದ ಸಹಾಯ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ನೀನು ಬೇರೆಯವರ ಕಷ್ಟಕ್ಕೆ ಸಹಾಯ ಹಸ್ತಾನ ಚಾಚು ಅಂತ ಹೇಳ್ತಿದ್ದಾರೆ. ನೀನು ನನಗೆ ಪ್ರಾಮಿಸ್ ಮಾಡು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ಸೊ ನೀವುಂಟು, ನಿಮ್ಮ ಗುರುಗಳುಂಟು. ಜೊತೆಗೆ ಏನು ಕಷ್ಟಪಟ್ಟಿದ್ದೀರಾ ಇಷ್ಟು ದಿನ, ಅದಕ್ಕೆ ಒಳ್ಳೆ ಬೆಲೆ ಬಂದೇ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಸ್ಯೆಗಳು ಇರಬಹುದು, ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಇದೆ. ಆಲ್ರೆಡಿ ನಿಮ್ಮ ಕೈಯಲ್ಲೇ ಪರಿಹಾರಗಳು ಇದೆ ಅನ್ನುವಂಥದ್ದು ಇದೆ. ಒಳ್ಳೆ ಬೆಳೆ ಬರುತ್ತೆ, ಗ್ಯಾರಂಟಿ ಒಳ್ಳೆ ಬೆಳೆ ಬರುತ್ತೆ. ಜೊತೆಗೆ ಕೈ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಇಲ್ಲೂ ಕೂಡ ನಿಮ್ಮ ಎ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್ ಈಸ್ ಅಟ್ ಹ್ಯಾಂಡ್ ಅಂತ ಇದೆ, ನಿಮ್ಮ ಕೈಯಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಪ್ರೊಟೆಕ್ಟರ್ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿದೆ ಯಾರನ್ನ ರಕ್ಷಿಸ್ಬೇಕು, ಯಾವಾಗ ರಕ್ಷಿಸ್ಬೇಕು, ಹೇಗೆ ರಕ್ಷಿಸ್ಬೇಕು, ಯಾರ ಕೈಯಿಂದ ರಕ್ಷಣೆಯನ್ನು ಕೊಡಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ಅವರು ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ, ಕೊಡ್ತಾನೆ ಇರ್ತಾರೆ. ನಿಮಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಅಂಡ್ ಪ್ರೊಟೆಕ್ಟ್ ಯು ಅಂತ ಇದೆ. ಸೊ ಅವರು ನಿಮ್ಮನ್ನು ಕಾಪಾಡ್ತಾರೆ, ನಿಮ್ಮ ಭಯನೆಲ್ಲ ಹೋಗ್ಲಾಡಿಸ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಆಶೀರ್ವಾದ ಇದೆ. ಬಾಬಾ ಯಾವಾಗಲೂ ಗ್ಯಾರಂಟಿ ನೋಡ್ಕೊಳ್ತಾರೆ, ನಿಮಗೆ ಊಟ ತಿಂಡಿ ದಿನನಿತ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಬರೋ ಹಾಗೆ. ಅದನ್ನು ಬಿಟ್ಟು ಅದರ ಆಚೆಗೆ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದನ್ನು ನೀವು ಇನ್ನು ಹೆಚ್ಚಿನ ಶ್ರಮ ಹಾಕಿ ಸಾಧನೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಾಬಾ ಆಲ್ವೇಸ್ ಎನ್ಶೋರ್ ದಟ್ ಯು ಹ್ಯಾವ್ ವಾಟ್ ಯು ನೀಡ್, ಕೀಪ್ ದ ಫೇತ್ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಹೇಳ್ತಾ ನಿಮ್ಮ ರೀಡಿಂಗನ್ನು ಮುಗಿಸೋಣ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಡೆತ್ ಇದೆ. ರೆಸ್ಟ್ ಇನ್ ಪೀಸ್ ಇದೆ. ಸೊ ಡೆತ್ ಈಸ್ ಇನ್ವೈಟಬಲ್, ಓನ್ಲಿ ಎ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್. ನಿಮ್ಮ ಗುರು ನಿರ್ಧಾರ ಮಾಡೋವರೆಗೂ, ಅದಕ್ಕೆ ಹೇಳೋದು ಗುರುವಿನ ಗುಲಾಮನಾಗಿರ್ಬೇಕು ಅಂತ. ಗುರು ನಿರ್ಧಾರ ಮಾಡೋವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ, ನೋವು, ದುಃಖ ಬರೋದಿಲ್ಲ. ಅಥವಾ ನಿಮ್ಮ ಜೀವನಕ್ಕೆ ಬರೋದಿಲ್ಲ. ಬಟ್ ಇಲ್ಲಿ ರೆಸ್ಟ್ ಇನ್ ಪೀಸ್ ಯಾರಿಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ ಥರ ಎನರ್ಜಿ ಇದೆ, ಯಾರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜೊತೆಗೆ ದ ಫೂಲ್ ಇದೆ. ಸೀರಿಯಸ್ಲಿ ಕೆಲವು ಸತಿ ಬಾಬಾನು ತಮಾಷೆ ಮಾಡ್ತಾರೆ. ಏಪ್ರಿಲ್ ಫುಲ್ ಇನ್ನ ಆಗ್ತಾನೆ ಇದೀವಿ ಅಂತ ಅನ್ಸುತ್ತೆ. ನನ್ನ ತಮ್ಮ ಒಂದು ಏಪ್ರಿಲ್ ಫುಲ್ ಕೊಟ್ಟೋದ ನನಗೆ. ಸೊ ಇನ್ನೊಂದು ಏಪ್ರಿಲ್ ಫುಲ್ ಥರ ಇದೆ ಇಲ್ಲಿ. ಜೊತೆಗೆ ನಿಜವಾಗ್ಲೂ ಗುರುಗಳು ಅಂತ ಮುಖವಾಡ ಹಾಕೊಂಡಿದ್ದಂಥವ್ರು ಯಾರೋ ಫೂಲ್ ಆಗಿ ಅವರು ರೆಸ್ಟ್ ಇನ್ ಪೀಸ್ಗೆ ಹೋಗ್ತಾರೆ ಅನ್ನೋ ಅಂಥದ್ದಿದೆ. ಬಟ್ ಹೇಗೆ ಹೇಳೋದೋ ಗೊತ್ತಿಲ್ಲ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ಒಂದಷ್ಟು ಎನರ್ಜೀಸ್ ಇದೆ, ಬಟ್ ಅದನ್ನ ಕನ್ಫರ್ಮೇಷನ್ ಆಗಿ ನಾನು ತಗೊಳಕ್ಕಾಗ್ತಿಲ್ಲ. ಜೊತೆಗೆ ಯಾರು ಮೂರ್ಖರನ್ನ ನಂಬೇಡಿ, ನನ್ನಂಥ ಮೂರ್ಖರನ್ನ ನಂಬೇಡಿ ಅನ್ನೋವಂಥದ್ದು ಇದೆ. ಎಸ್ಪೆಷಲಿ ಕಮಲಾಕ್ಷಿ ಅಂಥವ್ರನ್ನ ನಂಬಾರ್ದು ಅಂತ ಇಲ್ಲಿ ಇದೆ. ಜೊತೆಗೆ ಡು ನಾಟ್ ಬಿ ಫೂಲ್ಡ್ ಬೈ ಫಾಲ್ಸ್ ಗುರುಸ್, ಟ್ರಸ್ಟ್ ಇನ್ ಬಾಬಾ ಅಂತ ಇದೆ. ನಿಜವಾದ ಗುರು ಆ ಭಗವಂತ ಒಬ್ಬನೇ. ಸೊ ಹಾಗಾಗಿ ಅಂಥ ಪವಾಡ ಪುರುಷರನ್ನ ನಂಬಿ ಅನ್ನುವಂಥದ್ದು ಇದೆ. ಸೊ ಇಂಥವ್ರನ್ನ ನಂಬೇಡಿ. ಜೊತೆಗೆ ನಿಮ್ಮ ಹೃದಯ ಮಂದಿರಕ್ಕೆ ನಿಮ್ಮ ಗುರುಗಳನ್ನ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಇನ್ವೈಟ್ ಬಾಬಾ ಇಂಟು ಯುವರ್ ಹಾರ್ಟ್ ಆ್ಯಂಡ್ ಹೋಮ್ ಆ್ಯಂಡ್ ಸಿ ದ ಮಿರಾಕ್ಯುಲಸ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಲೈಫ್. ಓಕೆ, ಅದ್ಭುತವಾದ ಬದಲಾವಣೆನ ನಿಮ್ಮ ಜೀವನದಲ್ಲಿ ನೋಡ್ತೀರಾ. ನಿಮ್ಮ ಹೃದಯ ಮಂದಿರದಲ್ಲಿ ಅವರಿಗೆ ಒಂದು ಅವಕಾಶನ ಕೊಡಿ. ಸದ್ಯಕ್ಕೆ ಹೆಲ್ಪರ್ ಇದ್ದಾರೆ, ಅಬುಟೆನ್ಸ್ ಇದೆ. ಬಾಬಾ ನಿಮ್ಮ ಜೀವನದಲ್ಲಿ ರೆಸ್ಟ್ ಇನ್ ಪೀಸ್ ಯಾವ ವಿಚಾರಕ್ಕೆ ಮಾಡ್ತಾರೆ ಅಂದರೆ, ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರಕ್ಕೆ ತುಂಬ ಸಮಸ್ಯೆಗಳು ಇತ್ತು. ಹಾಗಾಗಿ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದು ಇದೆ.
ಜೊತೆಗೆ ಯಾರು ದುಡ್ಡಿನ ಸಮಸ್ಯೆಗೋಸ್ಕರ ರೆಸ್ಟ್ ಇನ್ ಪೀಸ್ ಆದ್ರೂ ಅವ್ರಿಗೆ ತುಂಬಾ ದುಡ್ಡು ಬರುತ್ತೆ ಇವಾಗ. ಆ ದುಡ್ಡು ಅವ್ರನ್ನ ಕರ್ಕೊಂಬರುತ್ತಾ ಇಲ್ಲ, ಬಟ್ ಏನಾಗುತ್ತೆ ನೋಡೋಣ. ಜೊತೆಗೆ ಎಸ್, ತುಂಬಾ ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ. ಮಳೆ ಬೆಳೆ ಕೂಡ ಹೆಚ್ಚಿನ ಹಣನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ದ ಹೆಲ್ಪರ್ ಇದ್ದಾರೆ. ಸೊ ಬಾಬಾ ಯಾವಾಗಲೂ ನಿಮಗೆ ಹೆಲ್ಪ್ ಮಾಡ್ತಾರೆ, ಎಸ್ಪೆಷಲಿ ಕೆರಿಯರ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಕೆಲಸನೂ ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲವೂ ಚೆನ್ನಾಗಿ ಇದೆ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ವಿಷ್ಣುವರ್ಧನ್ ಸರ್ ಅವರ ಬಗ್ಗೆ ಏನೋ ಒಂದಷ್ಟು ಮಾಹಿತಿ ಬರಬಹುದು, ಅಥವಾ ಒಂದು ಅವರ ಬಯೋಪಿಕ್ ತರ ಪಿಕ್ಚರ್ ತೆಗೆಯೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ, ಅದು ಕೂಡ ಬರಬಹುದು. ಟರ್ನಿಂಗ್ ಪಾಯಿಂಟ್ ತರ ಏನೋ ಒಂದು ಅವಕಾಶ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಜೊತೆಗೆ ಯಾರ್ದೋ ಒಂದು ಪ್ರಶ್ನೆ ಇದೆ ಇಲ್ಲಿ, ಮೈಸೂರು ಮಹಾರಾಜರ ಬಗ್ಗೆ. ಎಸ್ ಓಕೆ, ಸೊ ಒಳ್ಳೇದಾಗ್ಲಿ. ಸೊ ಗುರುಗಳ ಆಶೀರ್ವಾದ ಇರೋವರೆಗೂ ಎಲ್ಲರಿಗೂ ಒಳ್ಳೇದಾಗ್ತಾನೆ ಇರುತ್ತೆ. ಅವ್ರ ಆಶೀರ್ವಾದ ಪಡ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಸೊ ಅಂಗೈಯಲ್ಲಿರೋ ಬೆಣ್ಣೆನ ಅಥವಾ ಹೇಗೆ ಹೇಳೋದು ಗೊತ್ತಿಲ್ಲ, ಅಂಗೈಲಿರೋ ಬೆಣ್ಣೆನ ಬಿಟ್ಬಿಟ್ಟು ಊರೆಲ್ಲ ತುಪ್ಪ ಕಲ್ಲಿದ್ರು ಅನ್ನೋ ರೀತಿಲಿ ನಮ್ಮ ಜೀವನ ಆಗ್ಬಿಡ್ತಾ ಇದೆ. ಸೊ ಹಾಗಾಗ್ದಿರ ಇರಲಿ. ಸೊ ಎಲ್ಲರೂ ಪೀಸ್ಫುಲ್ ಆಗಿ ಇರಿ, ಧ್ಯಾನದಲ್ಲಿ ಮಗ್ನರಾಗಿ ಇರಿ. ಸೊ ಹಾಗಂತ ಬರೀ ಧ್ಯಾನನೇ ಮಾಡಿ ಅಂತಲ್ಲ, ಸೊ ಊಟಕ್ಕೆ ಉಪ್ಪಿನಕಾಯಿ ಹೇಗಿರುತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಧ್ಯಾನ ಒಂದು ಉಪ್ಪಿನಕಾಯಿ ಅಂದ್ಕೊಂಡು ಒಂದೊಂದು 10 ಮಿನಿಟ್ಸ್ 24 ಗಂಟೆಯಲ್ಲಿ ಕೊಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗತ್ತೆ. ಸೊ ನನ್ನಂತೊಳೆ ಬದಲಾಗಿದ್ದೀನಿ ಅಂದರೆ ನೀವೆಲ್ಲ ಬದಲಾಗಲ್ವಾ? ಖಂಡಿತವಾಗ್ಲೂ ಬದಲಾಗಿರ್ತೀರಾ. ಸೊ ನನ್ನನ್ನು ಇಷ್ಟು ಸ್ಟ್ರಾಂಗ್ ಆಗಿ ಕೂರಿಸಿ ನಿಮ್ಮ ಮುಂದೆ ರೀಡಿಂಗ್ ಮಾಡಿಸ್ತಾ ಇದೆ ಅಂದರೆ ಸೊ ಬಿಕಾಸ್ ಆಫ್ ದಟ್ ಮೆಡಿಟೇಷನ್. ಓಕೆ, ಸೊ ಒಳ್ಳೇದಾಗಲಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಗುರುಭ್ಯೋ ನಮಃ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಶ್ರೀಕೃಷ್ಣನ ಆಶೀರ್ವಾದನ ಪಡ್ಕೊಳ್ಳೋಣ.